ದಿನಾಂಕ 28/12/2025 ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ ದಾದಾ ರಿವೈಸ್ 18/3/2008 ಮಧುಬನ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಮಾಸ್ಟರ್ ಮುಕ್ತಿದಾತ ಆಗಿರಿ. ಸರ್ವರಿಗೂ ತಂದೆಯ ಸಂಘದ ರಂಗನ್ನು ಹಚ್ಚಿ ಸಮಾನರನ್ನಾಗಿ ಮಾಡುವ ಹೋಳಿ ಆಚರಿಸಿರಿ. ಇಂದು ಸರ್ವ ಖಜಾನೆಗಳ ಮಾಲೀಕ ಬಾಪ್ ದಾದಾರವರು ತಮ್ಮ ಎಲ್ಲ ಕಡೆಯ ಖಜಾನೆ ಸಂಪನ್ನ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬ ಮಗುವಿನ ಖಜಾನೆಯಲ್ಲಿ ಎಷ್ಟು ಖಜಾನೆ ಜಮಾ ಆಗಿದೆ. ಖಜಾನೆಯಂತೂ ಎಲ್ಲರಿಗೂ ಒಂದೇ ಸಮಯ ಒಂದೇ ರೀತಿಯಲ್ಲಿ ದೊರೆತಿವೆ. ಆದರೂ ಜಮಾದ ಖಾತೆ ಪ್ರತಿಯೊಬ್ಬ ಮಗುವಿನದ್ದು ಬೇರೆ ಬೇರೆಯಾಗಿದೆ. ಏಕೆಂದರೆ ಸಮಯ ಪ್ರಮಾಣ ಈಗ ಬಾಪ್ ದಾದಾ ಎಲ್ಲ ಮಕ್ಕಳನ್ನು ಸರ್ವ ಖಜಾನೆಗಳಿಂದ ಸಂಪನ್ನ ನೋಡಲು ಬಯಸುತ್ತಾರೆ. ಏಕೆಂದರೆ ಈ ಖಜಾನೆ ಕೇವಲ ಈ ಒಂದು ಜನ್ಮಕ್ಕಾಗಿ ಅಲ್ಲ. ಈ ಅವಿನಾಶಿ ಖಜಾನೆ ಅನೇಕ ಜನ್ಮ ಜೊತೆ ಬರುತ್ತವೆ. ಈ ಸಮಯದ ಖಜಾನೆಗಳನ್ನು ಎಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಿ. ಬಾಪ್ ದಾದಾರವರು ಯಾವ ಯಾವ ಖಜಾನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಹೇಳಿದ ತಕ್ಷಣ ಅವು ಎದುರಿಗೆ ಬರುತ್ತವೆ. ಎಲ್ಲರ ಎದುರು ಖಜಾನೆಗಳ ಪಟ್ಟಿ ಇಮರ್ಜ್ ಆಗಿವೆ ಎಲ್ಲವೇ. ಏಕೆಂದರೆ ಬಾಪ್ ದಾದಾರವರು ಮೊದಲೇ ಹೇಳಿದ್ದಾರೆ, ಖಜಾನೆಗಳಂತೂ ಸಿಕ್ಕಿವೆ, ಆದರೆ ಜಮಾ ಮಾಡಿಕೊಳ್ಳುವ ವಿಧಿ ಏನು, ಯಾರು ಎಷ್ಟು ನಿಮಿತ್ತ ಹಾಗೂ ನಿರ್ಮಾಣ ಆಗುತ್ತಾರೆ ಅಷ್ಟೇ ಖಜಾನೆ ಜಮಾ ಆಗುತ್ತವೆ. ಅಂದ ಮೇಲೆ ನಿಮಿತ್ತ ಹಾಗೂ ನಿರ್ಮಾಣರಾಗುವ ವಿಧಿಯಿಂದ ನಮ್ಮ ಖಾತೆಯಲ್ಲಿ ಎಷ್ಟು ಖಜಾನೆ ಜಮಾ ಆಗಿವೆ ಎಂದು ಪರೀಕ್ಷಿಸಿಕೊಳ್ಳಿರಿ. ಎಷ್ಟು ಖಜಾನೆ ಜಮಾ ಆಗಿರುತ್ತವೆ, ಸಂಪನ್ನ ಆಗಿರುತ್ತವೆ, ಅಷ್ಟು ಅವರ ಚಲನೆ ಹಾಗೂ ಚೆಹರೆಯಿಂದ ಸಂಪನ್ನ ಆತ್ಮಿಕ ನಶೆ ಸ್ವತಃ ಕಾಣಿಸುತ್ತದೆ. ಅವರ ಚೆಹರೆಯಲ್ಲಿ ಸದಾ ಆತ್ಮಿಕ ನಶೆ ಹಾಗೂ ಹೆಮ್ಮೆ ಹೊಳೆಯುತ್ತಿರುತ್ತದೆ. ಹಾಗೂ ಎಷ್ಟು ಆತ್ಮಿಕ ಹೆಮ್ಮೆಯಲ್ಲಿ ಹೊಳೆಯುತ್ತಿರುತ್ತದೆ ಅಷ್ಟು ನಿಶ್ಚಿಂತ ಚಕ್ರವರ್ತಿಗಳು ಆಗಿರುತ್ತಾರೆ. ಆತ್ಮಿಕ ಹೆಮ್ಮೆ ಅರ್ಥಾತ್ ಆತ್ಮಿಕ ನಶೆ ನಿಶ್ಚಿಂತ ಚಕ್ರವರ್ತಿಯ ಲಕ್ಷಣವಾಗಿದೆ. ಅಂದ ಮೇಲೆ ತಮ್ಮನ್ನು ನನ್ನ ಚಲನೆ ಮತ್ತು ಚೆಹರೆಯಲ್ಲಿ ನಿಶ್ಚಿಂತ ಚಕ್ರವರ್ತಿಯ ನಿಶ್ಚಯ ಹಾಗೂ ನಶೆ ಇದೆಯೇ ಎಂದು ಪರೀಕ್ಷಿಸಿಕೊಳ್ಳಿರಿ. ಕನ್ನಡಿಯಂತೂ ಎಲ್ಲರಿಗೂ ಸಿಕ್ಕಿದೆ ಎಲ್ಲವೇ. ಅಂದ ಮೇಲೆ ಹೃದಯ ರೂಪಿ ಕನ್ನಡಿಯಲ್ಲಿ ತಮ್ಮ ಚೆಹರೆಯನ್ನು ಪರೀಕ್ಷಿಸಿಕೊಳ್ಳಿರಿ. ಯಾವುದೇ ಪ್ರಕಾರದ ಚಿಂತೆ ಇದೆಯೇ? ಏನು ಆಗುತ್ತದೆ, ಹೇಗೆ ಆಗುತ್ತದೆ? ಇದಕ್ಕೆ ಎಮ್ಮೆ, ಆತ್ಮಿಕ ಎಮ್ಮೆ ಅರ್ಥಾತ್ ಸ್ವಮಾನಧಾರಿ ಆತ್ಮ ಎಂದು ಹೇಳಲಾಗುತ್ತದೆ. ವಿನಾಶಿ ಧನವಂತರು ಎಷ್ಟು ಸಂಪಾದಿಸುತ್ತಾರೆ ಅಷ್ಟು ಸಮಯ ಪ್ರಮಾಣ ಚಿಂತೆಯಲ್ಲಿ ಇರುತ್ತಾರೆ. ತಮಗೆ ತಮ್ಮ ಈಶ್ವರಿಯ ಖಜಾನೆಗಳಿಗಾಗಿ ಚಿಂತೆ ಇದೆಯೇ? ನಿಶ್ಚಿಂತ ಆಗಿದ್ದೀರಲ್ಲವೇ? ಏಕೆಂದರೆ ಯಾರು ಖಜಾನೆಗಳ ಮಾಲೀಕರು ಪರಮಾತ್ಮನ ಬಾಲಕರಾಗಿದ್ದಾರೋ ಅವರು ಸದಾ ಸ್ವಪ್ನದಲ್ಲಿಯೂ ಕೂಡ ನಿಶ್ಚಿಂತ ಚಕ್ರವರ್ತಿಗಳು ಆಗಿರುತ್ತಾರೆ. ಏಕೆಂದರೆ ಅವರಿಗೆ ನಿಶ್ಚಯವಿದೆ, ಈ ಈಶ್ವರಿಯ ಖಜಾನೆ ಈ ಜನ್ಮಕ್ಕಷ್ಟೇ ಅಲ್ಲ, ಅನೇಕ ಜನ್ಮಗಳಿಗಾಗಿ ಜೊತೆ ಇದ್ದವು, ಜೊತೆ ಇರುತ್ತವೆ. ಆದ್ದರಿಂದ ಅವರು ನಿಶ್ಚಯ ಬುದ್ಧಿ ನಿಶ್ಚಿಂತರು ಆಗಿರುತ್ತಾರೆ. ಅಂದ ಮೇಲೆ ಬಾಪ್ ದಾದಾ 4 ಕಡೆಯ ಮಕ್ಕಳ ಜಮಾದ ಖಾತೆಯನ್ನು ನೋಡುತ್ತಿದ್ದರು. ಮೊದಲು ಕೂಡ ಹೇಳಿದ್ದಾರೆ, ವಿಶೇಷ 3 ಪ್ರಕಾರದ ಖಾತೆ ಜಮಾ ಮಾಡಿದ್ದೀರಿ ಹಾಗೂ ಮಾಡಬಹುದು, ಮಾಡುತ್ತೀರಿ. ಒಂದಾಗಿದೆ ತಮ್ಮ ಪುರುಷಾರ್ಥ ಪ್ರಮಾಣ ಖಜಾನೆ ಜಮಾ ಮಾಡಿಕೊಳ್ಳುವುದು. ಇದು ಒಂದು ಖಾತೆಯಾಗಿದೆ. ಎರಡನೆಯ ಖಾತೆಯಾಗಿದೆ ಆಶೀರ್ವಾದಗಳ ಖಾತೆ. ಆಶೀರ್ವಾದಗಳ ಖಾತೆ ಜಮಾ ಆಗಲು ಸಾಧನವಾಗಿದೆ. ಸದಾ ಸಂಬಂಧ, ಸಂಪರ್ಕ ಹಾಗೂ ಸೇವೆಯಲ್ಲಿರುತ್ತ ಸಂಕಲ್ಪ, ಮಾತು ಹಾಗೂ ಕರ್ಮದಲ್ಲಿ
ಸ್ವಯಂನಿಂದ ಸಂತುಷ್ಟರು, ಇನ್ನೊಂದು ಸರ್ವರು ಹಾಗೂ ಸದಾ ಸಂತುಷ್ಟರಾಗಬೇಕು. ಸಂತುಷ್ಟತೆ ಆಶೀರ್ವಾದಗಳ ಖಜಾನೆಯನ್ನು ಹೆಚ್ಚಿಸುತ್ತದೆ. ಮತ್ತು ಮೂರನೆಯ ಖಾತೆಯಾಗಿದೆ ಪುಣ್ಯದ ಖಾತೆ. ಪುಣ್ಯದ ಖಾತೆಯ ಸಾಧನವಾಗಿದೆ. ಯಾವುದೇ ಸೇವೆ ಮಾಡುತ್ತೀರಿ, ಮನಸಾದಿಂದ ಇರಬಹುದು, ವಾಣಿಯಿಂದ ಇರಬಹುದು, ಕರ್ಮದಲ್ಲಿ ಇರಬಹುದು, ಸಂಬಂಧದಲ್ಲಿ ಸಂಪರ್ಕದಲ್ಲಿ ಬರುತ್ತಿದ್ದರೂ ಸದಾ ನಿಸ್ವಾರ್ಥ ಹಾಗೂ ಬೇಹದ್ದಿನ ವೃತ್ತಿ, ಸ್ವಭಾವ, ಭಾವ ಹಾಗೂ ಭಾವನೆಯಿಂದ ಸೇವೆ ಮಾಡಬೇಕು. ಇದರಿಂದ ಪುಣ್ಯದ ಖಾತೆ ಸ್ವತಃ ಜಮಾ ಆಗುತ್ತದೆ. ಅಂದ ಮೇಲೆ ಪರೀಕ್ಷಿಸಿಕೊಳ್ಳಿರಿ. ಪರೀಕ್ಷಿಸಿಕೊಳ್ಳಲು ಬರುತ್ತದೆ ಎಲ್ಲವೇ ಬರುತ್ತದೆಯೇ? ಯಾರಿಗೆ ಬರುವುದಿಲ್ಲ ಅವರು ಕೈ ಎತ್ತಿರಿ. ಯಾರಿಗೆ ಬರುವುದಿಲ್ಲ ಅಂತವರು ಯಾರೂ ಇಲ್ಲ ಅಂದರೆ ಎಲ್ಲರಿಗೂ ಬರುತ್ತದೆ. ಅಂದ ಮೇಲೆ ಪರೀಕ್ಷಿಸಿಕೊಂಡಿದ್ದೀರಾ? ಸ್ವಪುರುಷಾರ್ಥದ ಖಾತೆ, ಆಶೀರ್ವಾದಗಳ ಖಾತೆ, ಪುಣ್ಯದ ಖಾತೆ ಮೂರು ಎಷ್ಟು % ಜಮಾ ಆಗಿವೆ? ಪರೀಕ್ಷೆ ಮಾಡಿದ್ದೀರಾ? ಯಾರು ಪರೀಕ್ಷೆ ಮಾಡುತ್ತೀರಿ ಅವರು ಕೈ ಎತ್ತಿರಿ. ಪರೀಕ್ಷೆ ಮಾಡುತ್ತೀರಾ? ಮೊದಲನೆಯ ಲೈನ್ ಮಾಡುತ್ತಿದ್ದೀರಲ್ಲವೇ? ಪರೀಕ್ಷೆ ಮಾಡುವುದಿಲ್ಲವೇ? ಏನು ಮಾಡುತ್ತೀರಿ? ಮಾಡುತ್ತೀರಲ್ಲವೇ? ಏಕೆಂದರೆ ಬಾಪ್ ದಾದಾ ಹೇಳಿದ್ದಾರೆ, ಸನ್ನೆ ಇಶಾರಾ ಮಾಡಿದ್ದಾರೆ. ಈಗ ಸಮಯದ ತೀವ್ರಗತಿಯಿಂದ ಮುಂದೆ ಹೋಗುತ್ತಿದೆ. ಆದ್ದರಿಂದ ತಮ್ಮನ್ನು ಪದೇ ಪದೇ ಪರೀಕ್ಷಿಸಿಕೊಳ್ಳಿರಿ. ಏಕೆಂದರೆ ಬಾಪ್ ದಾದಾ ಪ್ರತಿಯೊಬ್ಬ ಮಗುವನ್ನು ರಾಜ ಮಗು, ರಾಜಯೋಗಿಯಿಂದ ರಾಜ ಮಗು ರೂಪದಲ್ಲಿ ನೋಡಲು ಬಯಸುತ್ತಾರೆ. ಇದೇ ಪರಮಾತ್ಮ ತಂದೆಗೆ ನಶೆ ಇದೆ. ಒಂದೊಂದು ಮಗು ರಾಜ ಮಗುವಾಗಿದ್ದೀರಿ. ಸ್ವರಾಜ್ಯ ಅಧಿಕಾರಿಯಿಂದ ವಿಶ್ವ ರಾಜ್ಯ ಅಧಿಕಾರಿ ಪರಮಾತ್ಮನ ಮಗು ಆಗಿದ್ದೀರಿ. ಖಜಾನೆಯಂತೂ ಬಾಪ್ ದಾದಾರವರಿಂದ ಸಿಗುತ್ತಲೇ ಇರುತ್ತವೆ. ಈ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಲು ಸಹಜ ವಿಧಿಯಾಗಿದೆ. ವಿಧಿ ಎಂದಾದರೂ ಹೇಳಿರಿ ಅಥವಾ ಬೀಗದ ಕೈ ಎಂದು ಹೇಳಿರಿ, ಅದು ಗೊತ್ತಿದೆ ಎಲ್ಲವೇ? ಜಮಾ ಮಾಡಿಕೊಳ್ಳುವ ವಿಧಿ ಏನು ಗೊತ್ತಿದೆಯೇ? ಜಮಾ ಮಾಡಿಕೊಳ್ಳುವ ವಿಧಿ ಏನು ಗೊತ್ತಿದೆಯೇ? 3 ಬಿಂದುಗಳು ಎಲ್ಲರ ಹತ್ತಿರ ಬೀಗದ ಕೈ ಇದೆಯಲ್ಲವೇ? 3 ಬಿಂದುಗಳನ್ನು ಹಾಕಿರಿ ಹಾಗೂ ಖಜಾನೆಗಳು ಸ್ವತಃ ಜಮಾ ಆಗುತ್ತಾ ಹೋಗುತ್ತವೆ. ಮಾತೆಯರಿಗೆ ಬೀಗದ ಕೈ ಹಾಕಲು ಬರುತ್ತದೆ ಎಲ್ಲವೇ? ಬೀಗದ ಕೈ ಸಂಭಾಲನೆ ಮಾಡುವುದರಲ್ಲಿ ಚತುರರಾಗಿರುತ್ತಾರಲ್ಲವೇ? ಅಂದ ಮೇಲೆ ಎಲ್ಲಾ ಮಾತೆಯರು ಈ 3 ಬಿಂದುಗಳ ಬೀಗದ ಕೈಯನ್ನು ಸಂಭಾಲನೆ ಮಾಡಿಕೊಂಡು ಇಟ್ಟುಕೊಂಡಿದ್ದೀರಲ್ಲವೇ? ಬಿಂದು ಹಾಕಿದ್ದೀರಲ್ಲವೇ? ಹೇಳಿರಿ ಮಾತೆಯರೇ, ಬೀಗದ ಕೈ ಇದೆಯಲ್ಲವೇ? ಯಾರ ಹತ್ತಿರವಿದೆ ಅವರು ಕೈ ಎತ್ತಿರಿ. ಮಾತೆಯರೇ ಕೈ ಎತ್ತಿರಿ. ಬೀಗದ ಕೈ ಕಳ್ಳತನ ಆಗುತ್ತಿಲ್ಲ ತಾನೆ? ಮನೆಯ ಎಲ್ಲ ವಸ್ತುಗಳ ಬೀಗದ ಕೈ ಮಾತೆಯರಿಗೆ ಸಂಭಾಲನೆ ಮಾಡಲು ಬಹಳ ಚೆನ್ನಾಗಿ ಬರುತ್ತದೆ. ಅಂದ ಮೇಲೆ ಈ ಬೀಗದ ಕೈ ಕೂಡ ಸದಾ ಜೊತೆಗೆ ಇರುತ್ತದೆ ಎಲ್ಲವೇ? ವರ್ತಮಾನ ಸಮಯ ಬಾಪ್ ದಾದಾ ಇದನ್ನೇ ಬಯಸುತ್ತಾರೆ. ಈಗ ಸಮಯ ಸಮೀಪ ಬರುವ ಕಾರಣ ಬಾಪ್ ದಾದಾ ಒಂದು ಶಬ್ದ ಎಲ್ಲ ಮಕ್ಕಳ ಒಳಗಿನಿಂದ, ಮನಸ್ಸಿನಿಂದ, ಸಂಕಲ್ಪದಲ್ಲಿ, ಮಾತಿನಲ್ಲಿ ಹಾಗೂ ಪ್ರಾಯೋಗಿಕ ಕರ್ಮದಲ್ಲಿ ಪರಿವರ್ತಿಸಲು ಬಯಸುತ್ತಾರೆ. ಸಾಹಸವಿದೆಯೇ? ಒಂದು ಶಬ್ದ ಇದನ್ನೇ ಬಾಪ್ ದಾದಾ ಪ್ರತಿ ಮಕ್ಕಳಿಂದ ಪರಿವರ್ತನೆ ಬಯಸುತ್ತಾರೆ. ಯಾವ ಒಂದು ಶಬ್ದ ತೀವ್ರ ಪುರುಷಾರ್ಥಿಯಿಂದ ಹುಡುಗಾಟಿಕೆಯ ಪುರುಷಾರ್ಥಿಯನ್ನಾಗಿ ಮಾಡುತ್ತದೆ. ಈಗ ಸಮಯ ಅನುಸಾರ ಯಾವ ಪುರುಷಾರ್ಥ ಬೇಕಾಗಿದೆ? ತೀವ್ರ ಪುರುಷಾರ್ಥ. ಹಾಗೂ ಎಲ್ಲರೂ ಬಯಸುವುದು ತೀವ್ರ ಪುರುಷಾರ್ಥಿಯ ಲೈನ್ನಲ್ಲಿ ಬರಬೇಕು ಎಂದು. ಆದರೆ ಒಂದು ಶಬ್ದ ಹುಡುಗಾಟಿಕೆಯನ್ನಾಗಿ ಮಾಡುತ್ತದೆ. ಅದು ಗೊತ್ತಿದೆಯೇ? ಪರಿವರ್ತನೆ ಮಾಡಲು ತಯಾರು ಇದ್ದೀರಾ? ಕೈ ಎತ್ತಿರಿ. ತಯಾರಿದ್ದೀರಾ? ನೋಡಿರಿ ತಮ್ಮ ಫೋಟೋ ಟಿವಿ ಎಲ್ಲಿ ಬರುತ್ತಿದೆ. ತಯಾರಾಗಿದ್ದೀರಾ? ಶುಭಾಶಯಗಳು. ಒಳ್ಳೆಯದು. ತೀವ್ರ ಪುರುಷಾರ್ಥದಿಂದ ಪರಿವರ್ತನೆ ಮಾಡಿಕೊಳ್ಳುತ್ತೀರಾ ಅಥವಾ ಮಾಡಿಕೊಳ್ಳುತ್ತೇವೆ? ನೋಡುತ್ತೇವೆ. ಈ ರೀತಿ ಎಂತೂ ಇಲ್ಲವೇ? ಒಂದು ಶಬ್ದ ತಿಳಿದಿರಬಹುದು, ಏಕೆಂದರೆ
ಎಲ್ಲರೂ ಚತುರರಾಗಿದ್ದೀರಿ. ಒಂದು ಶಬ್ದ ಆಗಿದೆ ಕಾರಣ. ಶಬ್ದವನ್ನು ಪರಿವರ್ತನೆ ಮಾಡಿ ನಿವಾರಣೆ ಶಬ್ದವನ್ನು ಎದುರಿಗೆ ತೆಗೆದುಕೊಂಡು ಬನ್ನಿರಿ. ಕಾರಣ ಎದುರಿಗೆ ಬರುವುದರಿಂದ ಹಾಗೂ ಕಾರಣವನ್ನು ಯೋಚನೆ ಮಾಡುವುದರಿಂದ ನಿವಾರಣೆಯಾಗುವುದಿಲ್ಲ. ಬಾಪ್ ದಾದಾ ಸಂಕಲ್ಪದಲ್ಲಿಯೂ ಕೇವಲ ಮಾತಿನಲ್ಲಿ ಅಲ್ಲ, ಸಂಕಲ್ಪದಲ್ಲಿಯೂ ಈ ಕಾರಣ ಶಬ್ದವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಲು ಬಯಸುತ್ತಾರೆ. ಏಕೆಂದರೆ ಕಾರಣ ಭಿನ್ನ ಭಿನ್ನ ಪ್ರಕಾರದ್ದು ಇರುತ್ತವೆ ಹಾಗೂ ಈ ಕಾರಣ ಶಬ್ದವನ್ನು ಯೋಚಿಸುವುದರಲ್ಲಿ, ಮಾತನಾಡುವುದರಲ್ಲಿ, ಕರ್ಮದಲ್ಲಿ ಬರುವುದರಿಂದ ತೀವ್ರ ಪುರುಷಾರ್ಥಿಯ ಎದುರು ಬಂಧನವಾಗಿ ಬಿಡುತ್ತದೆ. ಏಕೆಂದರೆ ತಮ್ಮೆಲ್ಲರದ್ದು ಬಾಪ್ ದಾದಾರಿಗೆ ಪ್ರತಿಜ್ಞೆಯಾಗಿದೆ, ಸ್ನೇಹದಿಂದ ಪ್ರತಿಜ್ಞೆಯಾಗಿದೆ. ನಾವೆಲ್ಲರೂ ಕೂಡ ತಂದೆಯ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಜೊತೆಗಾರರಾಗಿದ್ದೇವೆ. ತಂದೆಯ ಜೊತೆಗಾರರಾಗಿದ್ದೇವೆ. ತಂದೆ ಒಬ್ಬರೇ ಮಾಡುವುದಿಲ್ಲ, ಮಕ್ಕಳನ್ನು ಜೊತೆಗೆ ಕರೆದುಕೊಳ್ಳುತ್ತಾರೆ. ಅಂದ ಮೇಲೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ತಮ್ಮ ಕಾರ್ಯ ಏನು? ಸರ್ವ ಆತ್ಮರ ಕಾರಣಗಳನ್ನು ನಿವಾರಣೆ ಮಾಡುವುದು. ಏಕೆಂದರೆ ಇತ್ತೀಚೆಗೆ ಹೆಚ್ಚಾಗಿ ದುಃಖಿ ಅಶಾಂತರಾಗಿರುವ ಕಾರಣ ಈಗ ಮುಕ್ತಿಯನ್ನು ಬಯಸುತ್ತಾರೆ. ದುಃಖ ಅಶಾಂತಿಯಿಂದ, ಸರ್ವ ಬಂಧನಗಳಿಂದ ಮುಕ್ತಿಯನ್ನು ಬಯಸುತ್ತಾರೆ. ತಮ್ಮ ಮುಕ್ತಿದಾತರು ಯಾರು? ತಂದೆಯ ಜೊತೆಗೆ ತಾವು ಮಕ್ಕಳು ಮುಕ್ತಿದಾತ ಆಗಿದ್ದೀರಿ. ತಮ್ಮ ಜಡ ಚಿತ್ರಗಳಿಂದ ಇಲ್ಲಿಯವರೆಗೂ ಏನು ಬೇಡುತ್ತಿದ್ದರು? ಈಗ ದುಃಖ ಅಶಾಂತಿ ಹೆಚ್ಚುತ್ತಿರುವುದನ್ನು ನೋಡಿ ಎಲ್ಲ ಗರಿಷ್ಠ ಹೆಚ್ಚಿನ ಆತ್ಮರು ತಾವು ಮುಕ್ತಿದಾತ ಆತ್ಮರನ್ನು ನೆನಪು ಮಾಡುತ್ತಿದ್ದಾರೆ. ಮನಸ್ಸಿನಲ್ಲಿ ದುಃಖಿಗಳಾಗಿ ಕೂಗುತ್ತಿದ್ದಾರೆ, ಏ ಮುಕ್ತಿದಾತ, ಮುಕ್ತಿ ಕೊಡಿರಿ. ತಮಗೆ ಆತ್ಮರ ದುಃಖ ಅಶಾಂತಿಯ ಕೂಗು ಕೇಳಿಸುತ್ತಿಲ್ಲವೇ? ಆದರೆ ಮುಕ್ತಿದಾತರಾಗಿ ಮೊದಲು ಈ ಕಾರಣ ಶಬ್ದವನ್ನು ಮುಕ್ತ ಮಾಡಿರಿ. ಆಗ ಸ್ವತಃ ಮುಕ್ತಿಯ ಧ್ವನಿ ತಮ್ಮ ಕಿವಿಯಲ್ಲಿ ಕೇಳಿಸುತ್ತದೆ, ಜೇಂಕರಿಸುತ್ತದೆ. ಮೊದಲು ಆಂತರಿಕವಾಗಿ ತಾವು ಈ ಶಬ್ದದಿಂದ ಮುಕ್ತರಾದರೆ ಅನ್ಯರನ್ನು ಮುಕ್ತ ಮಾಡಬಹುದು. ಈಗಂತೂ ದಿನ ಪ್ರತಿದಿನ ತಮ್ಮ ಎದುರು ಮುಕ್ತಿದಾತ, ಮುಕ್ತಿ ಕೊಡಿ ಎಂದು ಕ್ಯೂ ನಿಲ್ಲುವುದಿದೆ. ಆದರೆ ಇಲ್ಲಿಯವರೆಗೂ ತಮ್ಮ ಪುರುಷಾರ್ಥದಲ್ಲಿ ಭಿನ್ನ ಭಿನ್ನ ಕಾರಣ ಮುಕ್ತಿಯ ದ್ವಾರ ಬಾಗಿಲು ಮುಚ್ಚಿದೆ. ಆದ್ದರಿಂದ ಇಂದು ಬಾಪ್ ದಾದಾ ಈ ಶಬ್ದದ ಇದರ ಜೊತೆಗೆ ಇನ್ನೂ ಅನೇಕ ಬಲಹೀನ ದುರ್ಬಲ ಶಬ್ದಗಳು ಬರುತ್ತವೆ. ಕಾರಣ ಶಬ್ದ ವಿಶೇಷವಾಗಿದೆ ಮತ್ತು ಅದರಲ್ಲಿ ಇನ್ನೂ ಅನೇಕ ಬಲಹೀನತೆಗಳು ಇರುತ್ತವೆ. ಹೀಗೆ ಹಾಗೆ ಹೇಗೆ ಇವುಗಳು ಇದರ ಜೊತೆಗಾರ ಶಬ್ದಗಳಾಗಿವೆ. ಇವುಗಳು ದ್ವಾರ ಮುಚ್ಚಲು ಕಾರಣವಾಗಿವೆ. ಇಂದು ಎಲ್ಲರೂ ಹೋಳಿ ಆಚರಿಸಲು ಬಂದಿದ್ದೀರಲ್ಲವೇ? ಎಲ್ಲರೂ ಓಡೋಡಿ ಬಂದಿದ್ದೀರಿ. ಸ್ನೇಹದ ವಿಮಾನವನ್ನು ಏರಿ ಬಂದಿದ್ದೀರಿ. ತಂದೆಯ ಜೊತೆ ಸ್ನೇಹವಿದೆ. ಆದ್ದರಿಂದ ತಂದೆಯ ಜೊತೆ ಹೋಳಿ ಆಚರಿಸಲು ತಲುಪಿದ್ದೀರಿ. ಬಲೆ ಬಂದಿದ್ದೀರಿ. ಶುಭಾಶಯಗಳು. ಬಾಪ್ ದಾದಾ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ. ಬಾಪ್ ದಾದಾ ನೋಡುತ್ತಿದ್ದಾರೆ. ಕುರ್ಚಿಯಲ್ಲಿ ನಡೆಯುವವರೂ ಕೂಡ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ ಸಾಹಸದಿಂದ ತಲುಪಿದ್ದೀರಿ. ಬಾಪ್ ದಾದಾ ಈ ದೃಶ್ಯ ನೋಡುತ್ತಿದ್ದಾರೆ. ಇಲ್ಲಿ ಕ್ಲಾಸ್ನಲ್ಲಿ ಬರುತ್ತಾರಲ್ಲವೇ? ಪ್ರೋಗ್ರಾಂದಲ್ಲಿ, ಕಾರ್ಯಕ್ರಮದಲ್ಲಿ ಬಂದರೂ ಸಹ ಕುರ್ಚಿಯಲ್ಲಿಯೂ ಗೈಡ್ನನ್ನು ಹಿಡಿದುಕೊಂಡಾದರೂ ಬರುತ್ತಾರೆ. ಅಂದ ಮೇಲೆ ಇದನ್ನು ಏನೆಂದು ಹೇಳಲಾಗುತ್ತದೆ? ಪರಮಾತ್ಮ ಪ್ರೀತಿ. ಬಾಪ್ ದಾದಾರವರು ಇಂತಹ ಸಾಹಸಿ, ಸ್ನೇಹಿ, ಹೃದಯ ಸ್ನೇಹಿ ಮಕ್ಕಳಿಗೆ ಬಹಳಷ್ಟು ಹೃದಯದ ಆಶೀರ್ವಾದ, ಹೃದಯದ ಪ್ರೀತಿ ವಿಶೇಷವಾಗಿ ಕೊಡುತ್ತಿದ್ದಾರೆ. ಸಾಹಸ ಮಾಡಿ ಬಂದಿದ್ದಾರೆ. ತಂದೆ ಮತ್ತು ಪರಿವಾರದವರ ಸಹಾಯ ಇದ್ದೇ ಇರುತ್ತದೆ. ಎಲ್ಲರಿಗೂ ಸ್ಥಾನ ಸರಿಯಾಗಿ ದೊರೆತಿದೆಯೇ? ಸಿಕ್ಕಿದೆಯೇ? ಯಾರಿಗೆ ಸ್ಥಾನ ಸರಿಯಾಗಿ ದೊರೆತಿದೆ ಅವರು ಕೈ ಎತ್ತಿರಿ.
ವಿದೇಶಿಯರಿಗೆ ಸ್ಥಾನ ಸರಿಯಾಗಿ ದೊರೆತಿದೆಯೇ? ಅಲ್ಲಿಯ ಜಾತ್ರೆಗಳಲ್ಲಿ ಮಣ್ಣು ಬರುತ್ತದೆ, ಜೊತೆಗೆ ಊಟವೂ ನಡೆಯುತ್ತಿರುತ್ತದೆ. ತಮಗೆ ಒಳ್ಳೆಯ ಬ್ರಹ್ಮ ಭೋಜನ ಸಿಗುತ್ತಿದೆಯೇ? ಒಳ್ಳೆಯದು. ಕೈ ಅಲುಗಾಡಿಸುತ್ತಿದ್ದಾರೆ. ಮಲಗಲು 3 ಹೆಜ್ಜೆ ಪೃಥ್ವಿ ಸಿಕ್ಕಿದೆ. ಇಂಥ ಮಿಲನ ಮತ್ತೆ 5,000 ವರ್ಷದ ನಂತರ ಸಂಗಮದಲ್ಲಿಯೇ ಆಗುತ್ತದೆ, ನಂತರ ಆಗುವುದಿಲ್ಲ. ಇಂದು ಬಾಪ್ ದಾದಾರಿಗೆ ಸಂಕಲ್ಪವಿದೆ. ಎಲ್ಲಾ ಮಕ್ಕಳ ಜಮಾದ ಖಾತೆಯನ್ನು ನೋಡಿದ್ದಾರೆ, ಮುಂದೆಯೂ ನೋಡುತ್ತಾರೆ. ಏಕೆಂದರೆ ಬಾಪ್ ದಾದಾರವರು ಮೊದಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸಂಗಮ ಯುಗ ಜಮಾದ ಖಾತೆಯನ್ನು ಜಮಾ ಮಾಡಿಕೊಳ್ಳುವುದಾಗಿದೆ. ಈ ಸಂಗಮ ಯುಗದಲ್ಲಿ ಈಗ ಎಷ್ಟು ಜಮಾ ಮಾಡಿಕೊಳ್ಳಬೇಕೋ ಅಷ್ಟು ಇಡೀ ಕಲ್ಪದ ಖಾತೆಯನ್ನು ಜಮಾ ಮಾಡಿಕೊಳ್ಳಬಹುದು. ನಂತರ ಜಮಾದ ಖಾತೆಯ ಬ್ಯಾಂಕ್ ಬಂದ್ ಆಗುತ್ತದೆ. ಆಗ ಏನು ಮಾಡುತ್ತೀರಿ? ಆದ್ದರಿಂದ ಬಾಪ್ ದಾದಾರಿಗೆ ತಾವು ಮಕ್ಕಳ ಮೇಲೆ ಪ್ರೀತಿ ಇದೆಯಲ್ಲವೇ? ಬಾಪ್ ದಾದಾರಿಗೆ ಗೊತ್ತಿದೆ, ಮಕ್ಕಳು ಹುಡುಗಾಟಿಕೆಯಲ್ಲಿ ಕೆಲವೊಮ್ಮೆ ಮರೆತು ಬಿಡುತ್ತಾರೆ. ಆಗುತ್ತದೆ, ನೋಡುತ್ತೇವೆ, ಮಾಡುತ್ತಾ ಇದ್ದೇವೆ, ನಡೆಯುತ್ತಿದ್ದೇವಲ್ಲವೇ? ಬಹಳ ಮಜಾದಿಂದ ಹೇಳುತ್ತಾರೆ. ನೀವು ನೋಡುತ್ತಿಲ್ಲವೇ? ನಾವು ಮಾಡುತ್ತಿದ್ದೇವೆ, ನಡೆಯುತ್ತಿದ್ದೇವೆ, ಮತ್ತೆ ಏನು ಮಾಡಬೇಕು? ಆದರೆ ನಡೆಯುವುದು ಹಾಗೂ ಆರುವುದಕ್ಕೂ ಎಷ್ಟು ವ್ಯತ್ಯಾಸವಿದೆ. ನಡೆಯುತ್ತಿದ್ದೀರಿ, ಶುಭಾಶಯಗಳು. ಆದರೆ ಈಗ ನಡೆಯುವ ಸಮಯ ಸಮಾಪ್ತಿಯಾಗುತ್ತಿದೆ. ಈಗ ಆರುವ ಸಮಯವಿದೆ. ಆಗಲೇ ಗುರಿಯನ್ನು ತಲುಪುತ್ತೀರಿ. ಭಗವಂತನ ಮಕ್ಕಳಾಗಿ ಸಾಧಾರಣ ಪ್ರಜೆಯಲ್ಲಿ ಬರುವುದು. ಸಾಧಾರಣ ಪ್ರಜೆ ಶೋಭಿಸುವುದೇ. ಬಾಪ್ ದಾದಾ ಇದನ್ನೇ ಬಯಸುತ್ತಾರೆ. ಹೋಳಿಯ ಅರ್ಥವಾಗಿದೆಯಲ್ಲವೇ? ಆಗಿರುವುದು ಆಗಿ ಹೋಯಿತು. ಹೋಳಿ ಆಚರಿಸಲು ಬಂದಿದ್ದೀರಿ ಅಂದ ಮೇಲೆ ಆಗಿರುವುದು ಆಗಿ ಹೋಯಿತು. ಯಾವುದೇ ಕಾರಣದಿಂದ ಯಾವುದೇ ಬಲಹೀನತೆ ಉಳಿದುಕೊಂಡಿದ್ದರೆ ಈಗ ಸಮಯ ಆಗಿ ಹೋಗಿರುವುದು ಆಗಿ ಹೋಯಿತು ಎಂದು ತಿಳಿದು ತಮ್ಮ ಚಿತ್ರವನ್ನು ಸ್ಮೃತಿಯಲ್ಲಿ ತನ್ನಿರಿ. ತಮ್ಮ ಚಿತ್ರಕಾರರಾಗಿ ತಮ್ಮ ಚಿತ್ರ ತೆಗೆಯಿರಿ. ಬಾಪ್ ದಾದಾ ಈಗಲೂ ಪ್ರತಿಯೊಬ್ಬ ಮಗುವಿನ ಯಾವ ಚಿತ್ರವನ್ನು ಎದುರಿಗೆ ನೋಡುತ್ತಿದ್ದಾರೆ ಎಂದು ಗೊತ್ತಿದೆಯೇ? ಯಾವ ಚಿತ್ರ ನೋಡುತ್ತಿದ್ದಾರೆ? ಈಗ ತಾವೆಲ್ಲರೂ ತಮ್ಮ ಚಿತ್ರವನ್ನು ಬರೆಯಿರಿ. ಚಿತ್ರ ಬರೆಯಲು ಬರುತ್ತದೆ ಎಲ್ಲವೇ? ಶ್ರೇಷ್ಠ ಸಂಕಲ್ಪದ ಪೆನ್ನಿನಿಂದ ತಮ್ಮ ಚಿತ್ರ ಈಗೀಗ ಎದುರಿಗೆ ತನ್ನಿರಿ. ಮೊದಲು ಎಲ್ಲರೂ ಡ್ರಿಲ್ ಮಾಡಿರಿ. ಮನಸ್ಸಿನ ಡ್ರಿಲ್, ಕರ್ಮೇಂದ್ರಿಯಗಳ ಡ್ರಿಲ್ ಅಲ್ಲ, ಮನಸ್ಸಿನ ಡ್ರಿಲ್ ಮಾಡಿರಿ. ಡ್ರಿಲ್ ಮಾಡಲು ರೆಡಿಯಾಗಿದ್ದೀರಾ? ತಲೆ ಅಲುಗಾಡಿಸಿರಿ, ನೋಡಿರಿ. ಎಲ್ಲದಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಚಿತ್ರವಾಗಿದೆ ಕಿರೀಟ, ಸಿಂಹಾಸನ, ತಿಲಕಧಾರಿಯ ಚಿತ್ರ. ಅಂದ ಮೇಲೆ ತಮ್ಮ ಚಿತ್ರ ಎದುರಿಗೆ ತನ್ನಿರಿ ಹಾಗೂ ಎಲ್ಲ ಸಂಕಲ್ಪ ದೂರ ಮಾಡಿ ನೋಡಿರಿ. ತಾವೆಲ್ಲರೂ ಬಾಪ್ ದಾದಾರ ಹೃದಯ ಸಿಂಹಾಸನಾಧಿಕಾರಿಗಳಾಗಿದ್ದೀರಿ. ಸಿಂಹಾಸನವಿದೆಯಲ್ಲವೇ? ಇಂತಹ ಸಿಂಹಾಸನ ಎಲ್ಲಿಯೂ ಸಿಗುವುದಿಲ್ಲ. ನಾನು ವಿಶೇಷ ಆತ್ಮ, ಸಮಾನಧಾರಿ ಆತ್ಮ. ಬಾಪ್ ದಾದಾರ ಮೊದಲನೆಯ ರಚನೆ ಶ್ರೇಷ್ಠ ಆತ್ಮ. ಬಾಪ್ ದಾದಾರ ಹೃದಯ ಸಿಂಹಾಸನಧಾರಿಯಾಗಿದ್ದೇನೆ ಎಂಬ ಚಿತ್ರ ಮೊದಲು ತೆಗೆಯಿರಿ. ಸಿಂಹಾಸನಧಾರಿಗಳಾಗಿದ್ದೀರಿ, ಜೊತೆಗೆ ನಿಶ್ಚಿಂತ ಚಕ್ರವರ್ತಿಗಳು. ಎಲ್ಲಾ ಹೊರೆಯನ್ನು ಬಾಪ್ ದಾದಾರಿಗೆ ಅರ್ಪಣೆ ಮಾಡಿ ಡಬಲ್ ಲೈಟ್ನ ಕಿರೀಟಧಾರಿಯಾಗಿದ್ದೇನೆ. ಅಂದರೆ ಕಿರೀಟ, ಸಿಂಹಾಸನ ಹಾಗೂ ತಿಲಕಧಾರಿ. ಇಂತಹ ತಂದೆಯ ಅರ್ಥಾತ್ ಪರಮಾತ್ಮನ ಪ್ರಿಯ ಆತ್ಮ ಆಗಿದ್ದೇನೆ. ಈ ತಮ್ಮ ಚಿತ್ರವನ್ನು ತೆಗೆದಿರಿ. ಸದಾ ಈ ಡಬಲ್ ಲೈಟ್ನ ಕಿರೀಟ ನಡೆಯುತ್ತಾ ತಿರುಗಾಡುತ್ತಾ ಧಾರಣೆ ಮಾಡಿಕೊಳ್ಳುತ್ತೀರಾ. ಯಾವಾಗ ಬೇಕಾದರೂ
ತಮ್ಮ ಸ್ವಮಾನ ನೆನಪು ಮಾಡುವಾಗ ಈ ಕಿರೀಟ ತಿಲಕ ಸಿಂಹಾಸನಧಾರಿ ಆತ್ಮ ಆಗಿದ್ದೇನೆ. ಈ ತಮ್ಮ ಚಿತ್ರ ದೃಢ ಸಂಕಲ್ಪದ ಮೂಲಕ ಎದುರಿಗೆ ತನ್ನಿರಿ. ನೆನಪಿದೆಯಾ? ಆರಂಭದಲ್ಲಿ ತಮ್ಮ ಅಭ್ಯಾಸ ಒಂದೇ ಶಬ್ದದ ಸ್ಮೃತಿಯಲ್ಲಿ ಇರುತ್ತಿತ್ತು. ಆ ಒಂದು ಶಬ್ದವಾಗಿದೆ ನಾನು ಯಾರು. ಈ ನಾನು ಯಾರು ಈ ಶಬ್ದವನ್ನು ಪದೇ ಪದೇ ಹಾಗೂ ತಮ್ಮ ಭಿನ್ನ ಭಿನ್ನ ಸ್ವಮಾನ ಬಿರುದುಗಳು ಟೈಟಲ್ ಭಗವಂತನಿಂದ ದೊರೆತಿರುವ ಟೈಟಲ್ ಸ್ಮೃತಿಯಲ್ಲಿ ತೆಗೆದುಕೊಂಡು ಬನ್ನಿರಿ. ಈಗೀಗ ಜನರಿಗೆ ಮನುಷ್ಯರಿಗೆ ಟೈಟಲ್ ದೊರೆತರು ಎಷ್ಟು ಮಹತ್ವ ಎಂದು ತಿಳಿಯುತ್ತಾರೆ. ತಾವು ಮಕ್ಕಳಿಗೆ ತಂದೆಯಿಂದ ಎಷ್ಟು ಟೈಟಲ್ ಸಿಕ್ಕಿವೆ, ಸ್ವಮಾನ ಸಿಕ್ಕಿವೆ. ಸದಾ ಸ್ವಮಾನದ ಲಿಸ್ಟ್ ತಮ್ಮ ಬುದ್ಧಿಯಲ್ಲಿ ಮನನ ಮಾಡುತ್ತಾ ಇರಿ. ನಾನು ಯಾರು ಲಿಸ್ಟ್ ಎದುರಿಗೆ ತನ್ನಿರಿ. ಇದೇ ನಶೆಯಲ್ಲಿದ್ದರೆ, ಯಾವುದೇ ಕಾರಣಗಳು ಇದ್ದರೆ ಕಾರಣ ಶಬ್ದ ಮರ್ಜ್ ಆಗುತ್ತದೆ ಹಾಗೂ ನಿವಾರಣೆ ಪ್ರತಿಯೊಂದು ಕರ್ಮದಲ್ಲಿ ಕಾಣಿಸುತ್ತದೆ. ಯಾವಾಗ ನಿವಾರಣಾ ಸ್ವರೂಪರಾಗುತ್ತೀರಿ ಆಗ ಸರ್ವ ಆತ್ಮರಿಗೆ ನಿರ್ವಾಣಧಾಮ ಮುಕ್ತಿಧಾಮದಲ್ಲಿ ಸಹಜವಾಗಿ ಹೋಗಲು ಮಾರ್ಗ ತೋರಿಸಿ ಮುಕ್ತ ಮಾಡಬಹುದು. ದೃಢ ಸಂಕಲ್ಪ ಮಾಡಿರಿ. ದೃಢ ಸಂಕಲ್ಪ ಮಾಡಲು ಬರುತ್ತದೆಯೇ? ಯಾವಾಗ ದೃಢತೆ ಇರುತ್ತದೆ ಆಗ ದೃಢತೆಯ ಬೀಗದ ಕೈ ಸಫಲತೆಯಾಗಿದೆ. ಸ್ವಲ್ಪವೂ ದೃಢ ಸಂಕಲ್ಪದಲ್ಲಿ ಕಡಿಮೆ ಇರಬಾರದು. ಏಕೆಂದರೆ ಮಾಯೆಯ ಕೆಲಸವೇ ಆಗಿದೆ ಸೋಲು ಉಣಿಸುವುದು. ಹಾಗೂ ತಮ್ಮ ಕೆಲಸವೇನೋ? ತಮ್ಮ ಕೆಲಸವಾಗಿದೆ ತಂದೆಯ ಕೊರಳಿನ ಮಾಲೆ ಆಗುವುದು. ಮಾಯೆಯಿಂದ ಸೋಲು ಉಣ್ಣುವುದಲ್ಲ. ಅಂದ ಮೇಲೆ ಎಲ್ಲರೂ ನಾನು ಸದಾ ತಂದೆಯ ಕೊರಳಿನ ವಿಜಯ ಮಾಲೆಯಾಗಿದ್ದೇನೆ, ಕೊರಳಿನ ಮಾಲೆಯಾಗಿದ್ದೇನೆ ಎಂಬ ಸಂಕಲ್ಪ ಮಾಡಿರಿ. ಕೊರಳಿನ ಮಾಲೆ ವಿಜಯದ ಮಾಲೆಯಾಗಿದೆ. ಬಾಪ್ತಾದ ಕೈ ಎತ್ತಲು ಹೇಳಿದರೆ ತಾವು ಏನು ಆಗುತ್ತೀರಿ? ಎಲ್ಲರೂ ಏನು ಉತ್ತರ ಕೊಡುತ್ತೀರಿ? ಒಂದೇ ಉತ್ತರ ಕೊಡುತ್ತೀರಿ, ಲಕ್ಷ್ಮೀ ನಾರಾಯಣ ಆಗುತ್ತೇವೆ. ರಾಮ ಸೀತೆ ಅಲ್ಲ, ಲಕ್ಷ್ಮೀ ನಾರಾಯಣರಾಗುವ ನಾವು ಬಾಪ್ ದಾದಾರವರ ವಿಜಯ ಮಾಲೆಯ ಮಣಿಗಳಾಗಿದ್ದೇವೆ, ಪೂಜ್ಯ ಆತ್ಮರಾಗಿದ್ದೇವೆ. ನಮ್ಮ ಮಾಲೆಯ ಮಣಿಯನ್ನು ಜಪಿಸುತ್ತಾ ತಮ್ಮ ಸಮಸ್ಯೆಗಳನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ. ಇಂತಹ ಶ್ರೇಷ್ಠ ಮಣಿಗಳಾಗಿದ್ದೀರಿ ಅಂದ ಮೇಲೆ ಇಂದು ಬಾಪ್ ದಾದಾರಿಗೆ ಏನು ಕೊಡುತ್ತೀರಿ? ಹೋಳಿ ಹಬ್ಬದ ಏನಾದರೂ ಉಡುಗೊರೆ ಕೊಡುತ್ತೀರಲ್ಲವೇ? ಈ ಕಾರಣ ಶಬ್ದ ಈ ರೇ ರೇ ಮತ್ತು ಕಾರಣ ರೇ ರೇ ಎಂದು ಹೇಳಿದರೆ ಗಿಳಿ ಸಮಾನರಾಗಿರುತ್ತೀರಿ. ರೇ ರೇ ಎಂದು ಇಲ್ಲ, ಹಾಗೆ ಹೀಗೆ ಎಂದು ಇಲ್ಲ. ಯಾವುದೇ ಪ್ರಕಾರದ ಕಾರಣ ಅಲ್ಲ. ನಿವಾರಣೆ ಒಳ್ಳೆಯದು. ಬಾಪ್ ದಾದಾರವರು ಒಂದೊಂದು ಮಗುವನ್ನು ಸಮಾನರಾಗುವ ಶ್ರೇಷ್ಠ ಸಂಕಲ್ಪ ಮಾಡುವ ಪದಮ ಗುಣ ಶುಭಾಶಯಗಳು ಕೊಡುತ್ತಿದ್ದಾರೆ. ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ನಶೆ ಇದೆಯಲ್ಲವೇ? ನಮ್ಮಷ್ಟು ಪದಮ ಭಾಗ್ಯವಂತರು ಯಾರು? ಈ ನಶೆಯಲ್ಲಿ ಇರಿ. ಒಳ್ಳೆಯದು. ಈಗ 1 ಸೆಕೆಂಡಿನಲ್ಲಿ ಎಲ್ಲಾ ಬ್ರಾಹ್ಮಣರು ತಮ್ಮ ರಾಜಯೋಗದ ಅಭ್ಯಾಸವನ್ನು ಮಾಡುತ್ತಾ ಮನಸ್ಸನ್ನು ಏಕಾಗ್ರ ಮಾಡಿ ಮಾಲೀಕರಾಗಿ ಮನಸ್ಸನ್ನು ಎಲ್ಲಿಗೆ ಬೇಕೋ, ಎಷ್ಟು ಸಮಯ ಬೇಕೋ, ಹೇಗೆ ಬೇಕೋ ಹಾಗೆ ಈಗೀಗ ಮನಸ್ಸನ್ನು ಏಕಾಗ್ರ ಮಾಡಿ ಮನಸ್ಸು ಇಲ್ಲಿ ಅಲ್ಲಿ ಚಂಚಲ ಆಗದಿರಲಿ. ನನ್ನ ಬಾಬಾ, ಮಧುರ ಬಾಬಾ, ಪ್ರಿಯ ಬಾಬಾ, ಈ ಸ್ನೇಹದ ಸಂಘದ ರಂಗಿನ ಆಧ್ಯಾತ್ಮಿಕ ಹೋಳಿ ಆಚರಿಸಿ. ಡ್ರಿಲ್ ಒಳ್ಳೆಯದು. 4 ಕಡೆಯ ಶ್ರೇಷ್ಠ ವಿಶೇಷ ಹೋಲಿ ಹಾಗೂ ಅತ್ಯುತ್ತಮ ಮಕ್ಕಳು ಸದಾ ಸ್ವಯಂ ಅನ್ನು
ತಂದೆಯ ಸಮಾನ, ಸರ್ವಶಕ್ತಿಗಳಿಂದ ಸಂಪನ್ನ, ಸರ್ವಶಕ್ತಿವಾನ್ ಅನುಭವ ಮಾಡುವವರು, ಸದಾ ಪ್ರತಿಯೊಂದು ಬಲಹೀನತೆಗಳಿಂದ ಮುಕ್ತರಾಗಿ ಅನ್ಯ ಆತ್ಮರಿಗೂ ಮುಕ್ತಿ ಕೊಡಿಸುವವರು, ಮುಕ್ತಿದಾತ ಮಕ್ಕಳಿಗೆ ಸದಾ ಅಮರ ಭವ ವರದಾನದ ಅನುಭವ ಸ್ವರೂಪ ಇರುವಂತಹ ಇಂತಹ 4 ಕಡೆಯ ಎದುರಿಗೆ ಕುಳಿತಿರಬಹುದು ಅಥವಾ ದೂರ ಕುಳಿತು ಸ್ನೇಹದಲ್ಲಿ ಸಮಾವೇಶ ಆಗಿರುವ ಮಕ್ಕಳಿಗೆ ನೆನಪು, ಪ್ರೀತಿ ಹಾಗೂ ತಮ್ಮ ಹುಮ್ಮಸ್ಸು, ಉತ್ಸಾಹ, ಪುರುಷಾರ್ಥದ ಸಮಾಚಾರ ಹಾಗೂ ಹೃದಯದ ಪದಂ ಪದಂ ಗುಣ ನೆನಪು ಸ್ವೀಕರಿಸಬೇಕು. ಹಾಗೂ ಎಲ್ಲ ರಾಜಯೋಗಿಯಿಂದ ರಾಜ್ಯ ಅಧಿಕಾರಿ ಮಕ್ಕಳಿಗೆ ನಮಸ್ತೆ. ವರದಾನ: ಸರ್ವಶಕ್ತಿಯ ಅಧಿಕಾರದ ಆಧಾರದ ಮೇಲೆ ಆತ್ಮರನ್ನು ಶ್ರೀಮತರನ್ನಾಗಿ ಮಾಡುವಂತಹ ಪುಣ್ಯ ಆತ್ಮಭವ. ಹೇಗೆ ದಾನ ಪುಣ್ಯದ ಶಕ್ತಿ ಉಳ್ಳವರು ಸಮರ್ಥ ರಾಜಗೆ ಆತ್ಮರನ್ನು ಮತ್ತು ಮಾಯೆ ನಿಮ್ಮಿಂದ ಬೀಳ್ಕೊಡುಗೆ ತೆಗೆದುಕೊಳ್ಳುತ್ತದೆ. ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ.